ರಾಜ್ಯದ ಕಾಂಗ್ರೆಸ್ ಪಾಳೆಯದಲ್ಲಿ ಬಂಡಾಯದ ಬೇಗುದಿ ಮುಂದುವರೆದಿದ್ದು, ಬೆಳಗಾವಿಯಲ್ಲಿ ನಾನಾ ನೀನಾ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ವರ್ಸಸ್ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ನಡುವೆ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ. ಲಕ್ಷ್ಮಣ ಸವದಿ ಪರ ಘೋಷಣೆ ಕೂಗುವ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಲಿಂಗಾಯತ ಪ್ರಾಬಲ್ಯ ಇರುವ ಬೆಳಗಾವಿ ಜಿಲ್ಲೆ ಅಥಣಿ ಕ್ಷೇತ್ರದಲ್ಲಿ ಲಿಂಗಾಯತ ಧುರೀಣರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿದೆ. ಲೋಕಸಭೆ ಚುನಾವಣೆಯಲ್ಲಿ ಹಾಲುಮತ ಸಮಾಜಕ್ಕೆ ಟಿಕೆಟ್ ತಪ್ಪಿಸಿದ್ದರಿಂದ ಹಿನ್ನಡೆ ಉಂಟಾಗಿದೆ ಅನ್ನೋದು ಮತ್ತೊಂದು ಆರೋಪ. ಕಾಂಗ್ರೆಸ್ ಮುಖಂಡ ಶಿವು ಗುಡ್ಡಾಪುರ, ಶಿವಾನಂದ ದಿವಾನಮಳ, ತೆಲಸಂಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಕೊಬ್ರಿ, ಸಿದ್ರಾಯ ಯಲ್ಲಡಗಿ, ರಾಮನಗೌಡ ಪಾಟೀಲ, ಸಂತೋಷ್ ಸಾವಡಕರ, ಅಪ್ಪು ನೇಮಗೌಡ, ರಾಮನಗೌಡ ಪಾಟೀಲ್, ಡಿಬಿ ಟಕ್ಕಣ್ಣನವರ್, ಆಸಿಫ್ ತಾಂಬೋಳಿ, ಸಿಎಸ್ ನೇಮಗೌಡ, ಅನಂತ ಬಸ್ರಿಕೋಡಿ, ಶಾಸಕ ಲಕ್ಷ್ಮಣ ಸವದಿ ಅವರ ಪರ ಘೋಷಣೆ ಕೂಗುವ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಇವರುಗಳು, ಚುನಾವಣೆಯಲ್ಲಿ ಟಿಕೆಟ್ ಪಕ್ಕಾ ಆದ ದಿನದಿಂದಲೂ ಲಿಂಗಾಯತರನ್ನ ನಿರ್ಲಕ್ಷಿಸುತ್ತಲೇ ಬಂದರು. ಆದರೂ ಎಲ್ಲ ಲಿಂಗಾಯತರು ಕೂಡ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರು ಕೂಡ ಕೊನೆಯವರೆಗೂ ಲಿಂಗಾಯತರಿಗೆ ಪ್ರಾಶಸ್ತ್ಯ ಕೊಡಲೇ ಇಲ್ಲ. ಮೊದಲು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನ ಹಾಲುಮತ ಸಮಾಜಕ್ಕೆ ಬಿಟ್ಟುಕೊಡುವುದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಘೋಷಿಸಿದ್ರು. ಆದರೆ ಕೊನೆಯ ಸಮಯದಲ್ಲಿ ತಮ್ಮ ಮಗಳಿಗೆ ಟಿಕೆಟ್ ಗಿಟ್ಟಿಸಿಕೊಂಡ್ರು. ಇದರಿಂದ ಕ್ಷೇತ್ರದಲ್ಲಿ ನಾವು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಹಾಲುಮತದವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಎಲ್ಲ ಕಾರಣಗಳಿಂದಲೂ ಚುನಾವಣೆಯಲ್ಲಿ ಹಿನ್ನಡೆ ಉಂಟಾಯಿತು ಅಂತ ಆರೋಪಗಳನ್ನ ಮಾಡಿದ್ರು. ಚುನಾವಣೆಯಲ್ಲಿ ಮೂಲ ಮತ್ತು ಬಿಜೆಪಿಯಿಂದಲೇ ವಲಸೆ ಬಂದವರು ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ದಾರೆ. ಆದರೆ ಸಚಿವರು ಕಾರ್ಯಕರ್ತರ ವಿಶ್ವಾಸಕ್ಕೆ ಮರ್ಮಾಘಾತ ನೀಡಿರುವುದು ಸರಿಯಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಈ ಸಂದರ್ಭ ಪುರಸಭಾ ಸದಸ್ಯರಾದ ಮಲ್ಲೇಶ್ ಉದ್ದಾರ, ದಿಲೀಪ್ ಲೋಣಾರೆ, ರಾಜಶೇಖರ್ ಗುಡುಗುಡಗಿ, ಕಲ್ಲೇಶ್ ಮಡ್ಡಿ, ಧುರೀಣರಾದ ಹನುಮಂತ ಕಾಲುವೆ, ನರ್ಸು ಬಡಕಂಬಿ, ಶ್ರೀಶೈಲ ನಾಯ್ಕ, ಶಿವಾನಂದ ನಾಯ್ಕ, ಶಿವರುದ್ರಪ್ಪ ಗುಳ್ಳಪ್ಪನವರ, ಮಂಜುನಾಥ್ ಭಜಂತ್ರಿ, ಪ್ರದೀಪ ನಂದಾಗವ, ಪ್ರಶಾಂತ ಕೋಳ, ಬಸವರಾಜ್ ಮರ್ಮೂರ, ಮಹಂತೇಶ್ ಟಕ್ಕಣ್ಣನವರ್, ಜಡೆಪ್ಪ ಕುಂಬಾರ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮಲ್ಲಿ ಗುಂಪುಗಾರಿಕೆ ಮಾಡಿದಂಗೆ ಆತಲ್ರಿ. ಈಗ ಶಾಸಕರ ಜೊತೆ ಹೋಗಿದ್ರ ನಾವೆಲ್ಲ ಪ್ರತಿಯೊಬ್ಬರು ಅಲ್ಲಿ ಕಾರ್ಯಕರ್ತರ, ಗ್ರಾಮದ ಕಾರ್ಯಕರ್ತರು ನಮ್ಮನ್ನು ಪ್ರಶ್ನೆ ಮಾಡಕೈತಿರು, ಯಾಕೆ ನಮ್ಮನ್ನು ಬಿಟ್ಟು ಚುನಾವಣೆ ಮಾಡತ್ರಿ ಅಂತ ಹೇಳಿ. ನೀವು ಯಾರ್ದಾರೆ ಮಾತು ಕೇಳಿಕಿರಿ ಅಂದ. ಯಾಕಂದ್ರೆ ಇವತ್ತು ತಮಗೆ ಹೇಳ್ತೀನಿ, ತಾವೇನು ಈ ಕ್ಷೇತ್ರದಲ್ಲಿ ಉಸ್ತುವಾರಿ ಕೊಟ್ಟಿದ್ರಿ, ಆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸಮರ್ಥರು ಇದ್ದಿದ್ದಿಲ್ಲ. ಮೊದಲು ಇವ್ರನ್ನೆಲ್ಲ ವಿಶ್ವಾಸ ತಗೊಳ್ಳೋವಂಥ ಕೆಲಸವನ್ನು ಅವ್ರು ಮಾಡಲಿಲ್ಲ. ಅವ್ರು ತಮ್ಮದೇ ಆದ ದಾರಿಯಲ್ಲಿ ಅವರು ಹೊಡ್ಕೊಂಡು ಹೋದರು. ಮತ್ತು ನಮಗೆ ಭಾಳಷ್ಟು ಪ್ರಶ್ನೆಗಳು ಬಂದವು. ಹಳ್ಳಿ ಒಳಗೆ ಹೋದಾಗ ನಾವೆಲ್ಲ ಹಳ್ಳಿಗಳಿಗೆ ಹೋಗಿದ್ದೀವಿ. ಅವ್ರ ಜೊತೆ ಮತ್ತು ಸಮಾಜದವರು ಒಂದು ಪ್ರಶ್ನೆ ಕೇಳಿದ್ರು ನಮಗೆ. ಇಲ್ಲ, ಸತೀಶಣ್ಣ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಒಂದು ದೊಡ್ಡ ರಾಷ್ಟ್ರಮಟ್ಟದ ಸಮಾವೇಶ ಆಯ್ತು ಹಾಲುಮತ ಸಮಾಜದ. ಹಾಲುಮತ ಸಮಾಜಕ್ಕೇ ಈ ಸರಿ ಚಿಕ್ಕೋಡಿ ಟಿಕೆಟ್ ಕೊಡ್ತಾನ ತಂದಿದ್ರು. ನಮಗೆ ಯಾಕೆ ಕೊಟ್ಟಿಲ್ಲ, ನಾವು ಈ ಸರಿ ನಾವು ವಿರೋಧ ಮಾಡ್ತೀವಿ ಅಂತ ಅಂದಾಗ ನಾವು ಚಿದೋಣ ಸೌದಿ ಅವರು ಕೂಡಿಸ್ಕಿರನ್ನ ಅವ್ರ ಕೈ ಮುಗಿದು ವಾಪಸ್ ನಾವು ಈ ಪಕ್ಷಕ್ಕೆ ಮಾಡಕ್ಕೆ ಹಚ್ಚಿದ್ದೀವಿ. ಇಂಥ ಭಾಳಷ್ಟು ನ್ಯೂನತೆಗಳು ತಮ್ಮಲ್ಲಿದ್ದಾವೆ. ಅದ್ರ ಜೊತೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ, ಯಾವ ಲಿಂಗಾಯತರನ್ನು ನೀವು ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಿದ್ರಿ? ಯಾರನ್ನು ಕರೆದು ಮಾತಾಡಿಸಿದ್ರಿ? ಯಾವ ಹಳ್ಳಿ ಲಿಂಗಾಯತರು ಅಥವಾ ಜಿಲ್ಲಾ ಪಂಚಾಯತ್ ತಮ್ಮನ್ನು ಯಾರು ಕರೆದಿದ್ರ? ಯಾರನ್ನಾರೇ ಕರೆದ್ರ? ನಾ 2 ಸರಿ ಹೇಳಿ, ಲಿಂಗಾಯತ ಇರ್ತಕ್ಕಂಥ ಭಾಳಷ್ಟು ಮುಖಂಡರಿದಾರ. ಮತ್ತು ಬೇರೆ ಬೇರೆ ಸಮಾಜದ, ಹಾಲುಮತ ಸಮಾಜದ ಸ್ವಲ್ಪ ಸಮಸ್ಯೆ ನಡೆದೈತಿ. ಇವ್ರನ್ನೆಲ್ಲ ಕರ್ಕೊಂಡಿಕಿರಂತ ತಾವು ವಿಶ್ವಾಸದಾಗ ಬಂದಕಿರಂತ ಚುನಾವಣೆ ಮಾಡಿದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ, ಲೀಡ್ ತೊಗೊಳಕ್ಕೆ ಸಾಧ್ಯತೆ, ಇಲ್ಲಾಂದ್ರೆ ಕಷ್ಟ ಆಕೈತಿ ಅಂದಾಗ ಹ್ಞೂ ಅಂತರೂ ಹೋಗಿಬಿಟ್ರು. ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಹೀಗಾಗಿ ತಮ್ಮ ನ್ಯೂನತೆಗಳನ್ನು ಬೇರೆಯವರ ಹಣೆಗೆ ಕಟ್ಟೋದು ಅಷ್ಟೊಂದು ಸರಿ ಅನಿಸೋದಿಲ್ಲ. ಅದಕ್ಕೆ ತಾವು ಮಾಡಿರ್ತಕ್ಕಂಥ ತಪ್ಪನ್ನು, ಮತ್ತು ಅಭ್ಯರ್ಥಿ ಕೂಡ ಪಕ್ಷದ ಅಭ್ಯರ್ಥಿ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಕಡಿಮೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ. ಯಾಕಂದ್ರೆ ಕೆಲವೊಂದು ಕಡೆ ನಾವು ಪಕ್ಷದ ಅಭ್ಯರ್ಥಿನ ನೋಡಿಲ್ಲ ಅಂತ ಹೇಳಿದ್ರು ಜನ. ನಾವು ಹೆಂಗೆ ಮತ ಹಾಕೋದು ನಮ್ಮನ್ನ ಪ್ರಶ್ನೆ ಮಾಡ್ಯಾರ. ಪಕ್ಷದ ಅಭ್ಯರ್ಥಿನ ನಮ್ಮ ಊರಿಗೆ ಬಂದಿಲ್ಲ, ನಮ್ಮ ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ ಅಂದಾಗ ನಾವು ಹೀಗೆ ಕೆಲಸವನ್ನು ಮಾಡಲಿಲ್ಲ ಅಂತ ಆಪಾದನೆಯನ್ನು ನೀಡಿದ್ದಾರೆ. ಆ ಆಪಾದನೆಯನ್ನು ನಾವು ನೇರವಾಗಿ ತಳ್ಳಿ ಹಾಕ್ತೀವಿ. ಯಾಕಂದರೆ ಆಪಾದನೆ ಅವರು ಮಾಡಿದ್ದು ಎಷ್ಟು ಸಮಂಜಸ ಐತೆ ಅಂದ್ರೆ, ಸಮಂಜಸ ಇಲ್ಲ ಅಂದ್ರೆ, ಶಂಕರಾನಂದ್ ಅವರು ಇಲ್ಲಿ ಲೋಕಸಭಾ ಎಲೆಕ್ಷನ್ ನಿಲ್ತಿದ್ರು. ಆವಾಗಿಂದ ಶಂಕರಾನಂದ್ ಹೋದ ನಂತರ ಅಥಣಿ ಒಳಗೆ ಕಾಂಗ್ರೆಸ್ ಲೀಡ್ ಆಗಿದ್ದು ಇತಿಹಾಸನೇ ಇಲ್ಲ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಇಲೆಕ್ಷನ್ದಲ್ಲಿ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರ ವಾರ್ಡ್ದಲ್ಲಿ ಸಹ ಮೈನಸ್ ಆಗಿದೆ. ಕಾಂಗ್ರೆಸ್ದ ಮೇನ್ ಲೀಡರ್ ಇರುವಂಥ ವಾರ್ಡ್ಗಳಲ್ಲಿ ಸಹ 200, 300, 400 ಹಿಂಗೆ ಮೈನಸ್ ಆಗಿದೆ. ಆದರೆ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿದ್ದೀವಿ. ಲಕ್ಷ್ಮಣ ಸವದಿ ಅವರು ಮನಸ್ಸು ಮಾಡಿದರೆ ಅಥಣಿ 50,000 ಮೈನಸ್ ಮಾಡ್ತಿದ್ರು, ಕಾಗವಾಡು 30-35 ಸಾವಿರ ಮೈನಸ್ ಮಾಡಿ 75-80 ಸಾವಿರ ಮೈನಸ್ ಮಾಡ್ತಿದ್ರು. ಈ ಅಪಾದನೆ ಲಕ್ಷ್ಮಣ ಸವದಿ ಅವರ ಮೇಲೆ ವರ್ಷಿದ್ದು ಸತ್ಯಕ್ಕೆ ದೂರವಾದದ್ದು. ಆದ್ದರಿಂದ ಈ ಅಪಾದನೆಯನ್ನು ನಾವು ತಳ್ಳಿ ಹಾಕ್ತೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳ್ತೀವಿ.
ಕಾರ್ಯಕರ್ತರನ್ನ ಅವ್ರನ್ನೂ ಕರೀರಿ, ನಮ್ಮನ್ನೂ ಕರೀರಿ, ಮತ್ತೆ ಶಾಸಕರನ್ನು ಕರೀರಿ. ಯಾಕಂದ್ರೆ ನಾವು ಒಂದ ಪಕ್ಷದವ್ರು ನಾವೆಲ್ಲ ಒಂದ ಪಕ್ಷದವರಿದ್ದಾಗ ಎರಡು ಸಭೆಗಳು, ಎರಡು ಕಡೆ ಹೋಗುದು, ಎರಡು ಕಡೆ ಬರುದು ಆತಂದ್ರೆ ಸರಿ ಅನಿಸುದಿಲ್ಲ. ಅದಕ್ಕೆ ಗುಂಪುಗಾರಿಕೆ ಮಾಡಿದಂಗ ಆತತಿ. ಎಲ್ಲ ಒಕ್ಕಟ್ಟು ಇರೋ ಟೈಮ್ನೊಳಗೆ ಯಾರೇ ಒಂದು ಒಬ್ರಿಬ್ರು ಮಾತು ಹೇಳುದು ಕೇಳ್ಕೊಂಡು, ಅದಕ್ಕೆ ನಿಮ್ಮ ಏನ್ರ ಸಮಸ್ಯೆಗಳಿದ್ವು ಅಂದ್ರೆ ನಮ್ಮನ್ನು ಕರೆಸಿ ಕೇಳ್ರಿ, ಅವ್ರನ್ನೂ ಕರೆಸ್ಬೇಕಾರೆ ಹೇಳಿದವ್ರು ಯಾರು ಇದ್ರು ಅಂದ್ರೆ ಕೂತು ಮಾತಾಡ್ನು. ಅವ್ರು ಎಲ್ಲಿ ಏನು ಅನ್ನೋದು ನಾವು ಆಯಾ ಊರಿಗೆ ಹೋಗಿ ಕೇಳೋನು. ಗ್ಯಾರಂಟಿ ಕಾರ್ಡ್ಗಳು ಎಷ್ಟು ಕೊಡ್ಲಾಕ್ ಒತ್ತು ಕೊಟ್ಟಿವಿ, ಎಷ್ಟು ಇದನ್ನ ಮಾಡಿದ್ವಿ. ನಿನ್ನೆ ಒಬ್ಬ ನಾನು ಹುಡುಗ ಹಿಂಗ್ಯಾಕಂದ್ರಿ ನಾವು ರಾತ್ರಿ ನೀವು ಬೆಳಗಾನ ಬಿಟ್ಟಿಲ್ಲ ನಮ್ಮ ವಕೀಲರು ಹೇಳ್ತಿದ್ರು. ಅದಕ್ಕೆ ತಾವು ದಯವಿಟ್ಟು ತಾವೇನು ಹೇಳಿಕೆ ಕೊಟ್ಟಿರಿ ಅವ್ರ ತಪ್ಪು ಹೇಳಿಕೆ ನಿಮಗೆ ಕಿವಿಯಲ್ಲಿ ತುಂಬಿದ್ರಿಂದ ಕೊಟ್ಟಿರಿ. ಅದಕ್ಕೆ ಅತನಿ ಬಗ್ಗೆ ತಪ್ಪು ಅಭಿಪ್ರಾಯ ಇಟ್ಕೋಬೇಡ್ರಿ. ಅದಕ್ಕೆ ತಮ್ಮ ಮಾತನ್ನ ಹೊಳೆ ತಕೋರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಹೈಯೆಸ್ಟ್ ಕಾಂಗ್ರೆಸ್ ಲೀಡ್ ಆಗೈತಿ. ಆಮೇಲೆ ಇನ್ನೂ ಒಂದು ಅದಕ್ಕೊಂದು ಉತ್ತರ ಕೊಡ್ತೀನಿ. ಈಗ ನಮ್ಮ ಕಾಂಗ್ರೆಸ್ ವಾರ್ಡ್ ಪುರಸಭೆ ಸದಸ್ಯರಲ್ಲಿ ಬಿಜೆಪಿ ಲೀಡ್ ಆಗಿದೆ. ಹಾಗಾದ್ರೆ ಅವರು ಅದನ್ನು ವಿರುದ್ಧವಾಗಿ ಕೆಲಸ ಮಾಡಿದಾರ. ಸುಮಾರು 10-15 ನಮ್ಮ ಬ್ಲಾಕ್ ಅಧ್ಯಕ್ಷರು ಕೆಲವೊಂದು ವಾರ್ಡ್ ಅಗದಿ ಏನು ನಾವು ಪುರಸಭೆ ಹಳೆಯ ವಾರ್ಡ್ನಲ್ಲಿ 400-500 ಮನೆಯಲ್ಲಿ 2 ಸೀಟ್ ಇದ್ದವರಲ್ಲಿ 500 ಬಿಜೆಪಿ ಲೀಡ್ ಆಗಿದೆ ಅಂತ ಅವರು ಉಲ್ಟಾ ಕೆಲಸ ಮಾಡಿದಾರೆ ಅಂತ ಅನ್ಕೋಬೇಕಾಗುತ್ತಲ್ಲ. ಅದಕ್ಕೆ ಇದು ಅಪಾದನೆ ಸರಿಯಲ್ಲ. ಇದನ್ನು ಯಾವ ರೀತಿ ತಾವು ಬಂದು ಇನ್ನೊಮ್ಮೆ ಎಲ್ಲ ಕಾರ್ಯಕರ್ತರನ್ನು ಕೂಡಿಸಿ ಅವರಿಗೆ ಒಂದು ಸಮಾಧಾನ ಹೇಳಿದರೆ ಇದೊಂದು ಇತ್ಯರ್ಥ ಆಗ್ತದೆ ಅಂತ ಹೇಳಿಕ್ಕೆ ಇಚ್ಛಪಡ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಅತನಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸನ್ಮಾನ ಲಕ್ಷ್ಮಣ ಸವದಿ ಅವರು ಜೊತೆಗೂಡಿ ಬಂದಂತ ಮೂಲ ಬಿಜೆಪಿಯವರು ನಮ್ಮ ಪರವಾಗಿ ಕೆಲಸ ಮಾಡಿಲ್ಲ ಅನ್ನೋಂಥ ಒಂದು ದೊಡ್ಡ ಆರೋಪವನ್ನ ಮಾಡಿ ಪರವಾಗಿಲ್ಲ. ನಾವು ಅನ್ನೋದಿಷ್ಟೇ, ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು ಎಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿದ್ರು ಅಲ್ಲಿನೂ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ಯಾರ. ಕಳೆದ ಈಗ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾರೆ. ಇಲ್ಲೂ ಸಹ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡಾಕ್ತಾರೆ. ಇದನ್ನ ನಿಮಿತ್ತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಅತನಿ ಮತಕ್ಷೇತ್ರದ ಬಗ್ಗೆ ಬಿಜೆಪಿಯಿಂದ ಬಂದಂತ ಕಾರ್ಯಕರ್ತರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುತ್ತ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ದುಃಖವನ್ನು ಉಂಟಾಗೈತಿ. ಅವರಿಗೆ ಮಾಹಿತಿ ಕೊರತೆ ಇರ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಯಾಕಪ್ಪ ಅಂದ್ರೆ 15 ಅತನಿ ಪುರಸಭೆ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದವ್ರ ಸದಸ್ಯರದಾರ. 15 ಪುರಸಭೆ ಸದಸ್ಯರೊಳಗೆ 8 ವಾರ್ಡ್ ಇಂಥವು ಅದಾವ ಅಲ್ಲಿ ಬಿಜೆಪಿನ ಲೀಡ್ ಆಗಿತ್ತು. ಅದ 8 ವಾರ್ಡ್ ಯಾವಪ್ಪ ಅಂದ್ರೆ ಈಗ ಅತನಿ ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿರ್ಬೋದು, ಅತನಿ ನಗರದ ಅಧ್ಯಕ್ಷರಿರ್ಬೋದು, ಆಮೇಲೆ ಮಾಜಿ ಮೊನ್ನೆ 2019 ಪರಾಜಿತ ಅಭ್ಯರ್ಥಿ ಆದಂಥ ಅವರ ಬೆಂಬಲಿಗರ ವಾರ್ಡ್ಗಳು ಇರ್ಬೋದು, ಮತ್ತು ಇನ್ನೂ ಹಲವಾರು ಮುಖಂಡರುಗಳ ವಾರ್ಡ್ಗಳು ಎಲ್ಲ ಬಿಜೆಪಿ ಆಗಿದಾವೆ. ಆದ್ರೆ ಇದರ ಅರ್ಥ ಅವರು ಬಿಜೆಪಿ ಮಾಡಿದಂಗದ. ಬಿಜೆಪಿಯಿಂದ ಬಂದಂಥ ಕಾರ್ಯಕರ್ತರು ಯಾರು ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಾರೆ. ಯಾರು ಮಾತು ಕೇಳ್ತಿದ್ದವ್ರು ಗೊತ್ತಿಲ್ಲ. ಅವರ ಸಮಗ್ರ ಒಂದು ಅತನಿ ಸಿಕ್ಕಿದ ಒಂದು ಮಾಹಿತಿ ತರಿಸೋಲಿ. ಅವರು ಯಾರ ಬಿಜೆಪಿಯಿಂದ 9 ಪುರಸಭೆ ಸದಸ್ಯರು ಕಾಂಗ್ರೆಸ್ ಸಾವುಕಾರ ಜೊತೆಗಳು ಬಂದಿದ್ರು ಆ ಎಲ್ಲ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಮೇಲ್ಗೈ ಸಾಧಿಸಿದ್ರು. ಯಾರ ಮೂಲ ಕಾಂಗ್ರೆಸ್ದ ಪುರಸಭೆ ಸದಸ್ಯರದಾರಲ್ಲ ಅವರೆಲ್ಲ ವಾರ್ಡಲ್ಲಿ ಬಿಜೆಪಿ ಲೀಡ್ ಆಗಿತ್ತು. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಅವರೆಲ್ಲ ಮೂಲ ಕಾಂಗ್ರೆಸ್ಸಿನ ಪುರಸಭೆ ಸದಸ್ಯರು ಬಿಜೆಪಿ ಮಾಡಿದಾರೆ ಅಂತ ಅರ್ಥ ಆಗ್ತದಲ್ಲ. ಬ್ಯಾಕ್ ಬರೀ ಅವರು ಅವ್ರಿಗಿಲ್ದಲ್ಲ ವಿನಾಕಾರಣ ಯಾರ ಮೇಲೆ ಅಪಾದನೆ ಮಾಡಿದೆ ಮಹಾ ತಪ್ಪಾಗ್ತೈತಿ. ಅದನ್ನು ದಯಮಾಡಿ ಕಿಶನ್ ಏನ್ ಪಡೆದು ಕಿಶನ್ ನಮ್ಮ ಅತನಿ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಬೇಕಾದ್ರೆ ಈ ಹೊಳೆ ವಾದಕ್ಕೆ ಬಂದವ್ರಿ ಏನ್ರಿ ಎಲ್ಲರಿಗೂ ಕ್ಷಮ ಕೇಳಿ ಕಿಶನ್ ಮುಂದಿನ ದಿನಮಾನದಾಗ ಈ ಎಲ್ಲ ಕಾರ್ಯಕರ್ತರು ಒಟ್ಟೊಟ್ಟಿಗೆ ಹೋದ್ರೆ ಚಲೋ ಆಗ್ತೈತಿ. ಇಲ್ಲಿ ಕಾಂಗ್ರೆಸ್ ಈ ಮುಂದಿನ ದಿನಮಾನ ಉಳ್ಗಾಲ ಕಿಶನ್ ಹೇಳಿ ನಾನು 2 ಮಾತು